ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಟೈಮ್ ಬೆಳಗ್ಗೆ 6 ಗಂಟೆ. ನನಗೆ ಅರ್ಲಿ ಮಾರ್ನಿಂಗ್ ಅಂದರೆ ತುಂಬಾ ಇಷ್ಟ. ಈ ತಂಪಾದ ಗಾಳಿ, ರೋಡ್ಸ್ ಖಾಲಿ ಇರೋದು, ಬರ್ಡ್ ಸೌಂಡು, ಲೇಕ್ ಹತ್ತಿರದ ಕಾಮ್ನೆಸ್ ಇವೆಲ್ಲ ನೋಡಿದಾಗ ಮನಸ್ಸೇ ಫ್ರೆಶ್ ಆಗಿಬಿಡುತ್ತೆ. ಈ ಫೀಲಿಂಗ್ಸ್ನ ವರ್ಡ್ಸ್ನಲ್ಲಂತೂ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಕೆಲವೊಮ್ಮೆ ಲೈಫ್ನಲ್ಲಿ ದೊಡ್ಡ ದೊಡ್ಡ ಹ್ಯಾಪಿನೆಸ್ ಬೇಕಾಗಿಲ್ಲ, ಇಂಥ ಸಣ್ಣ ಸಣ್ಣ ಮೂಮೆಂಟ್ಸ್ ಸಾಕು ನಮ್ಮ ಮೈಂಡ್ ಕಾಮ್ ಆಗೋಕ್ಕೆ. ಆದರೆ ಈ ಸಿಂಪಲ್ ಮಾರ್ನಿಂಗ್ನ ಎಂಜಾಯ್ ಮಾಡೋ ಅವಕಾಶ ನನಗೆ 4.25 ವರ್ಷ ಇರಲಿಲ್ಲ. ಯಾಕಂದರೆ ನಾನು ನೈಟ್ ಶಿಫ್ಟ್ ಮಾಡ್ತಾಯಿದ್ದೆ. ನೀವು ಈಗ ಈ ಸನ್ರೈಸ್ ನೋಡ್ತಾ ಇದ್ದೀರಲ್ಲ, ಆ ಟೈಮ್ನಲ್ಲಿ ನಾನು ಮಲಗಿರ್ತಾಯಿದ್ದೆ. ಬೈ ದ ವೇ, ಪ್ರಾಪರ್ ಇಂಟ್ರಡಕ್ಷನ್ ಕೊಡಲಿಲ್ಲ ಅಲ್ವಾ? ಹಾಯ್, ನನ್ನ ಹೆಸರು ಬಿಂದು ಅಂಬಿಗೇರ್. ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಸುಮಾರು 12 ವರ್ಷಗಳಿಂದ IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ 4 ಡಿಫ್ರೆಂಟ್ ಕಂಪ್ನೀಸಲ್ಲಿ ವರ್ಕ್ ಮಾಡಿದ್ದೀನಿ. ಕಾಲೇಜ್ ಡೇಸ್ನಲ್ಲಿ ಒಂದು ಡ್ರೀಮ್ ಇತ್ತು, ಒಳ್ಳೆ MNC ಕಂಪ್ನೀಲಿ ವರ್ಕ್ ಮಾಡಬೇಕು ಅಂತ. ಆ ಡ್ರೀಮ್ ಸ್ಟೆಪ್ ಬೈ ಸ್ಟೆಪ್ ನಿಜ ಆಯಿತು. ಆದರೆ ಆ ಜರ್ನಿ ಈಸಿ ಇರಲಿಲ್ಲ. ಆ ಜರ್ನಿಯಲ್ಲಿ ತುಂಬ ಮಿಸ್ಟೇಕ್ ಮಾಡಿದ್ದೀನಿ, ತುಂಬ ಲೆಸನ್ಸ್ ಕಲ್ತಿದ್ದೀನಿ. ಮತ್ತು ಅದೇ ಲೆಸನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಆಸೆಯಿಂದ ಈ ಚಾನಲ್ ಶುರು ಮಾಡಿದ್ದೀನಿ. ಈಗ ಆಫೀಸ್ ಜರ್ನಿ ಶುರು ಮಾಡೋಣ. ಇವಾಗ ಆಫೀಸ್ ಕಡೆ ಹೋಗ್ತಾ ಇದ್ದೀನಿ. ಈ ರೋಡ್ ನೋಡ್ತಾ ಇದ್ದಾಗ ನನ್ನ ಕರಿಯರ್ ಜರ್ನಿ ನೆನಪಾಗುತ್ತೆ. ಕಾಲೇಜ್ ಕಂಪ್ಲೀಟ್ ಆದಮೇಲೆ ನನಗೂ ಎಲ್ಲರ ಹಾಗೆ ಒಂದು ಕ್ವಶನ್ ಇತ್ತು, ನನಗೆ ಜಾಬ್ ಸಿಗುತ್ತಾ? ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ, ಪ್ರಿಪ್ರೇಷನ್ಸ್, ರಿಜೆಕ್ಷನ್ಸ್, ಎಕ್ಸ್ಪೆಕ್ಟೇಷನ್ಸ್, ಡಿಸಪಾಯಿಂಟ್ಮೆಂಟ್ ಇವೆಲ್ಲ ನನ್ನ ಜರ್ನಿಯಲ್ಲೂ ಇತ್ತು. ಫೈನಲಿ ನನಗೆ ನನ್ನ ಮೊದಲನೇ ಜಾಬ್ ಸಿಕ್ತು. ಅದು ಕ್ಯಾಪ್ಜೆಮಿನಿ. ಆ ಆಫರ್ ಲೆಟರ್ ಬಂದ ದಿನ ಇನ್ನೂ ನನಗೆ ಚೆನ್ನಾಗಿ ನೆನಪಿದೆ. ಆ ದಿನ ನಾನು ಮಾತ್ರ ಹ್ಯಾಪಿಯಾಗಿರಲಿಲ್ಲ, ನನ್ನ ಫ್ಯಾಮಿಲಿಗೂ ಅದು ಒಂದು ದೊಡ್ಡ ಅಚೀವ್ಮೆಂಟ್ ಆಗಿತ್ತು. ಫಸ್ಟ್ ಸ್ಯಾಲ್ರಿ, ಫಸ್ಟ್ ID ಕಾರ್ಡ್, ಫಸ್ಟ್ ಕಾರ್ಪೊರೇಟ್ ಆಫೀಸ್, ಅವುಗಳ ಎಕ್ಸೈಟ್ಮೆಂಟ್ನ ಮಾತಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಆದರೆ ಇವತ್ತು 12 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ಹಿಂತಿರುಗಿ ನೋಡಿದಾಗ ಒಂದು ಕ್ವಶನ್ ಯಾವಾಗಲೂ ಬರುತ್ತೆ, ಆ ಸಮಯದಲ್ಲಿ ನನಗೆ ಈಗಿನ ನಾಲೆಡ್ಜ್ ಇದ್ದಿದ್ದರೆ ನನ್ನ ಕರಿಯರ್ ಇನ್ನೂ ಬೆಟರ್ ಆಗಿರ್ತಿತ್ತಾ? ನನ್ನ ಆನ್ಸರ್ ಎಸ್. ನಾನು ಕೆಲಸ ಚೆನ್ನಾಗಿ ಮಾಡ್ತಿದ್ದೆ, ಆದರೆ ಕಾರ್ಪೊರೇಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ನಾನು ಯೋಚಿಸ್ತಿದ್ದೆ, ಹಾರ್ಡ್ ವರ್ಕ್ ಮಾಡಿದ್ರೆ ಸಾಕು. ಆದರೆ ಕಾರ್ಪೊರೇಟ್ನಲ್ಲಿ ಹಾರ್ಡ್ ವರ್ಕ್ ಮಾತ್ರ ಸಾಕಾಗಲ್ಲ, ಸ್ಮಾರ್ಟ್ ವರ್ಕ್ ಕೂಡ ಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಬೇಕು, ನೆಟ್ವರ್ಕಿಂಗ್ ಬೇಕು, ಲರ್ನಿಂಗ್ ಮೈಂಡ್ಸೆಟ್ ಇರಬೇಕು, ನೀವು ಕಲಿತಾನೇ ಇರಬೇಕು. ಟೆಕ್ನಾಲಜಿ ಅಪ್ಡೇಟ್ ಆಗ್ತಾಯಿದ್ರೆ ನೀವು ಅಪ್ಡೇಟ್ ಆಗಬೇಕು. ಇದನ್ನು ನನಗೆ ಯಾರೂ ಹೇಳಿರಲಿಲ್ಲ, ಅಥವಾ ಹೇಳಿದರೂ ಅದರ ಇಂಪಾರ್ಟೆನ್ಸ್ ನನಗೆ ಅವಾಗ ಅರ್ಥ ಆಗಿರಲಿಲ್ಲ. ಫಸ್ಟ್ ಕಂಪ್ನಿಯಲ್ಲಿ ಸುಮಾರು 3.5 ವರ್ಷ ಕೆಲಸ ಮಾಡಿದೆ. ಆಮೇಲೆ ನನ್ನ ಮೈಂಡ್ನಲ್ಲಿ ಒಂದು ಡ್ರೀಮ್ ಇತ್ತು, ಒಂದು ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂತ. ನಿಮಗೂ ಇರ್ಬೋದು ಅಲ್ವಾ, ನನ್ನ ನೆಕ್ಸ್ಟ್ ಕಂಪ್ನಿ ಅದೇ ಆಗಿರಬೇಕು ಅಂತ. ನನಗೂ ಇತ್ತು. ಆ ಕಂಪ್ನಿಗೆ ಕಾಲೇಜ್ ಮುಗಿಸಿದ ತಕ್ಷಣವೇ ಇಂಟರ್ವ್ಯೂ ಕೂಡ ಕೊಟ್ಟಿದ್ದೆ, ಆದರೆ ಸೆಲೆಕ್ಷನ್ ಆಗಿರಲಿಲ್ಲ. ಆಗ ತುಂಬ ಬೇಜಾರಾಗಿತ್ತು. ಆದರೆ ಒಂದು ವಿಷಯ ಡಿಸೈಡ್ ಮಾಡಿದೆ, ರಿಜೆಕ್ಷನ್ ಅಂದರೆ ಜರ್ನಿ ಮುಗೀತು ಅಂತ ಅಲ್ಲ. ನಾನು ಲರ್ನಿಂಗ್ ಕಂಟಿನ್ಯೂ ಮಾಡಿದೆ, ಸ್ಕಿಲ್ ಇಂಪ್ರೂವ್ ಮಾಡಿಕೊಂಡೆ, ಎಕ್ಸ್ಪೀರಿಯೆನ್ಸ್ ಬಿಲ್ಡ್ ಮಾಡಿಕೊಂಡೆ. ಸ್ವಲ್ಪ ಟೈಮ್ ಆದಮೇಲೆ ನನಗೆ ಅದೇ ಡ್ರೀಮ್ ಕಂಪ್ನಿಲಿ ಕೆಲಸ ಮಾಡೋ ಅವಕಾಶ ಸಿಕ್ತು, ಅದು ಇನ್ಫೋಸಿಸ್. ಆ ದಿನ ಒಂದು ವಿಷಯ ಕಲಿತೆ, ಕೆಲವೊಮ್ಮೆ ನಮಗೆ ಬೇಕಾದಾಗ ಏನೂ ಸಿಗಲ್ಲ, ಆದರೆ ಗಾಡ್ ಡಿಸೈಡ್ ಮಾಡಿದ ಟೈಮಲ್ಲಿ ನಮಗೆ ಬೇಕಾದ ಸಿಕ್ಕೇ ಸಿಗತ್ತೆ. ನಿಮಗೂ ನಿಮ್ಮ ಡ್ರೀಮ್ ಕಂಪ್ನಿಯಲ್ಲಿ ಜಾಬ್ ಬೇಕಾ? ಹಾಗಾದರೆ ನನ್ನ ಫ್ರೀ ಬುಕ್ನ ತಪ್ಪದೆ ಓದಿ. ಲಿಂಕ್ ಅಂತ ಕಮೆಂಟ್ ಮಾಡಿ, ಡೌನ್ಲೋಡ್ ಲಿಂಕ್ನ ನಾನು ಕಳಿಸ್ತೀನಿ. ಇಂಥ ಕರಿಯರ್ ಟಿಪ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ಫೋಸಿಸ್ನಲ್ಲಿ ಸುಮಾರು 2 ವರ್ಷ ಕೆಲಸ ಮಾಡಿದ ಮೇಲೆ ನನ್ನ ಲೈಫಲ್ಲಿ ಇನ್ನೊಂದು ಹೊಸ ಚಾಪ್ಟರ್ ಶುರುವಾಯಿತು, ಅದು ಮದರ್ಹುಡ್. ನನ್ನ ಮಗಳು ಹುಟ್ಟಿದ ಮೇಲೆ ಸುಮಾರು 8 ತಿಂಗಳು ಕರಿಯರ್ ಬ್ರೇಕ್ ತೊಗೊಂಡೆ. ನಿಜ ಹೇಳಬೇಕಂದ್ರೆ ಕರಿಯರ್ ಬ್ರೇಕ್ ತೊಗೊಳ್ಳೋದು ಈಸಿ ಡಿಸಿಷನ್ ಅಲ್ಲವೇ ಅಲ್ಲ. ಮತ್ತೆ ಜಾಬ್ ಸಿಗುತ್ತಾ, ನಾನು ಟೆಕ್ನಾಲಜಿ ಜೊತೆ ಅಪ್ಡೇಟ್ ಆಗಿರ್ತೀನಾ ಅನ್ನೋ ಡೌಟ್ ತುಂಬಾ ಇತ್ತು. ಆದರೆ ಫ್ಯಾಮಿಲಿ ಕೂಡ ಲೈಫ್ನಲ್ಲಿ ಒಂದು ಪಾರ್ಟ್. ನಂತರ ಮತ್ತೆ ಕರಿಯರ್ ರೀಸ್ಟಾರ್ಟ್ ಮಾಡಿದೆ. ಮೈಕ್ರೋಲ್ಯಾಂಡ್ನಲ್ಲಿ ಜಾಯ್ನ್ ಆದೆ. ಅಲ್ಲಿ 2 ಇಯರ್ಸ್ ವರ್ಕ್ ಮಾಡಿ ಇವಾಗ ಒಂದು ಪ್ರಾಡಕ್ಟ್ ಬೇಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ಜರ್ನಿ ನನಗೆ ಒಂದು ವಿಷಯ ಕಲಿಸ್ತು, ಕಂಪ್ನಿ ಚೇಂಜ್ ಆಗ್ಬೋದು, ರೋಲ್ ಚೇಂಜ್ ಆಗ್ಬೋದು, ಟೆಕ್ನಾಲಜಿ ಕೂಡ ಚೇಂಜ್ ಆಗ್ಬೋದು, ಆದರೆ ಲರ್ನಿಂಗ್
ಯಾವತ್ತೂ ಸ್ಟಾಪ್ ಆಗಬಾರ್ದು. ಇದು ನನ್ನ ಫೇವ್ರೆಟ್ ಪ್ಲೇಸ್, ನನ್ನ ಡೆಸ್ಕ್. ಪ್ರತಿದಿನ ಮೀಟಿಂಗ್ಸ್, ಲರ್ನಿಂಗ್, ಚಾಲೆಂಜಸ್ ಇಲ್ಲಿಂದಲೇ ಶುರು ಆಗುತ್ತೆ. ಆದರೆ ಈ ಡೆಸ್ಕ್ ನನಗೆ ಸ್ಯಾಲ್ರಿ ಮಾತ್ರ ಕೊಡಲಿಲ್ಲ, ಲೈಫ್ಸ್ ಲೆಸನ್ಸ್ ಕೂಡ ಕೊಟ್ಟಿದೆ. ಮತ್ತು ಆ ಲೆಸನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಈ ಚಾನಲ್. ನಿಜ ಹೇಳಬೇಕಂದ್ರೆ ಈ ಚಾನಲ್ ನನ್ನ ಬಗ್ಗೆ ಅಲ್ಲ, ಇದು ನಿಮ್ಮ ಬಗ್ಗೆ. ಯಾಕಂದರೆ ನಾನು 18ರಿಂದ 20 ವರ್ಷ ವಯಸ್ಸಿದ್ದಾಗ ಅಥವಾ ಫಸ್ಟ್ ಜಾಬ್ ಜಾಯ್ನ್ ಆದಾಗ ಯಾರಾದರೂ ಈ ವಿಷಯವನ್ನು ಹೇಳಿದರೆ ಬಹಳ ಡಿಸಿಷನ್ಸ್ನ ನಾನು ಬೆಟರಾಗಿ ತಗೋಬೋದಿತ್ತು. ಕಾಲೇಜ್ನಲ್ಲಿ ನಮಗೆ ಟೆಕ್ನಾಲಜಿ ಬಗ್ಗೆ ಕಲಿಸ್ತಾರೆ, ಪ್ರೋಗ್ರಾಮಿಂಗ್ ಕಲಿಸ್ತಾರೆ, ಎಕ್ಸಾಮ್ಸ್ ಹೇಗೆ ಕ್ಲಿಯರ್ ಮಾಡೋದು ಅಂತ ಕಲಿಸ್ತಾರೆ. ಆದರೆ ಕಾರ್ಪೊರೇಟ್ ಲೈಫ್ ಹೇಗಿರುತ್ತೆ, ಯಾವಾಗ ಕಂಪನಿ ಸ್ವಿಚ್ ಮಾಡಬೇಕು, ಸ್ಯಾಲ್ರಿ ಇನ್ಕ್ರೀಸಿಗೆ ಹೇಗೆ ಪ್ರಿಪೇರ್ ಆಗಬೇಕು, ಇಂಟರ್ವ್ಯೂ ಸ್ಕಿಲ್ಗೆ ಹೇಗೆ ಬಿಲ್ಡ್ ಮಾಡಬೇಕು, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಯಾಕೆ ಇಂಪಾರ್ಟೆಂಟ್, ಹೆಲ್ತನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು, ಇವೆಲ್ಲವನ್ನು ಯಾರೂ ಕಲಿಸೋದಿಲ್ಲ. ನಾನು ಇದೇ ಸಿಚುವೇಷನ್ನಲ್ಲೇ ಇದ್ದೆ. ಆದ್ದರಿಂದ ನಾನು ಕಲಿತ ಲೆಸನ್ಸ್ ನಿಮ್ಮ ಜರ್ನಿನ ಸ್ವಲ್ಪ ಈಸಿ ಮಾಡ್ಬೋದು ಅನ್ನೋ ನಂಬಿಕೆಯಿಂದ ಈ ಚಾನಲ್ ಶುರು ಮಾಡಿದ್ದೀನಿ. ಇವಾಗ ಎಲ್ಲರೂ ಒಂದೇ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಒಬ್ಬರು ಹೇಳ್ತಾರೆ AI ಜಾಬ್ ತಗೊಂಡ್ಬಿಡುತ್ತೆ. ಹೇಳಬೇಕಂದ್ರೆ ನಾನು ಕೂಡ ಒಂದು ಸಮಯದಲ್ಲಿ ಅದನ್ನೇ ನಂಬಿದ್ದೆ. ಲೇ ಆಫ್ ನ್ಯೂಸ್, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಎಲ್ಲ ಕಡೆ ಅದೇ ನ್ಯೂಸ್. ಆಮೇಲೆ ನಾನು ಒಂದು ಡಿಸಿಷನ್ ತೊಗೊಂಡೆ, ಭಯ ಪಡೋದಕ್ಕಿಂತ ಕಲಿಯೋಣ ಅಂತ. AI ಬಗ್ಗೆ ಸ್ಟಡಿ ಮಾಡೋದನ್ನು ಶುರು ಮಾಡಿದೆ. ಆಗ ನನಗೆ ಒಂದು ಸಿಂಪಲ್ ಟ್ರೂತ್ ಗೊತ್ತಾಯಿತು. AI ಅಂದರೆ ಮ್ಯಾಜಿಕ್ ಅಲ್ಲ, AI ಈಸ್ ಜಸ್ಟ್ ಅ ಟೂಲ್. ಇಮ್ಯಾಜಿನ್ ಮಾಡಿ, ಒಂದು ದೊಡ್ಡ ಲೈಬ್ರರಿ ಇರುತ್ತೆ ಅಂತ. ಅಲ್ಲಿರುವ ಬುಕ್ಸ್, ಆರ್ಟಿಕಲ್ಸ್, ಕೋಡ್ ಎಲ್ಲವನ್ನು ಜನರೇ ಬರೆದಿರ್ತಾರೆ. AI ಕೂಡ ಅದೇ ಇನ್ಫಾರ್ಮೇಷನ್ನ ಕಲಿತು ನಮಗೆ ಆನ್ಸರ್ ಕೊಡುತ್ತೆ. ಕ್ಯಾಲ್ಕುಲೇಟರ್ ಹೇಗೆ ಕ್ಯಾಲ್ಕುಲೇಷನ್ ಮಾಡುತ್ತೋ ಅದೇ ರೀತಿ AI ಇನ್ಫಾರ್ಮೇಷನ್ನ ಪ್ರೋಸೆಸ್ ಮಾಡುತ್ತೆ. ಹಾಗಾಗಿ AIಗೆ ಭಯ ಪಡಬೇಡಿ, AIನ ಕಲೀರಿ. ಯಾಕಂದರೆ AI ನಿಮ್ಮ ಜಾಬ್ ತಗೊಂಡು ಹೋಗಲ್ಲ, AI ಬಳಸೋ ವ್ಯಕ್ತಿ ಮಾತ್ರ ಮುಂದೆ ಹೋಗ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿನಲ್ಲಿ IT ಜಾಯ್ನ್ ಆಗಿರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಕರಿಯರ್ ಬಗ್ಗೆ ಕನ್ಫ್ಯೂಷನ್ ಇರೋರು ಅಂಥವ್ರ ಜೊತೆ ಶೇರ್ ಮಾಡಿ. ಮತ್ತು ಈ ರೀತಿಯ ರಿಯಲ್ ಲೈಫ್ ಕಂಟೆಂಟ್, ಕರಿಯರ್ ಟಿಪ್ಸ್ ಮತ್ತು AI ಬಗ್ಗೆ ಸಿಂಪಲ್ ಕನ್ನಡದಲ್ಲಿ ವಿಡಿಯೋ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲೂ ನನ್ನ ಎಕ್ಸ್ಪೀರಿಯನ್ಸಿಂದ ನಿಮಗೆ ವ್ಯಾಲ್ಯೂ ಕೊಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಬಿಂದು ಅಂಬಿಗೆ. See you in the next video. Until then, take care, keep learning, keep growing. Bye.